ಕರಸೇವಕನ ಬಂಧನಕ್ಕೆ ಬಿಜೆಪಿ ಕುದಿತಾ ಇದೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯ ರಣಕಹಳೆಯನ್ನು ಮೊಳಗಿಸಿದೆ ಬಿಜೆಪಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆಯ ವೇಳೆ ಹೈಡ್ರಾಮವಾಗಿದೆ. ಬಿಜೆಪಿಯಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆಗೆ ಯತ್ನ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿ ಅರವಿಂದ್ ಬೆಲ್ಲದ್ ಸೇರಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟವಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆಯ ವೇಳೆ ಹೈಡ್ರಾಮವಾಗ್ತಾ ಇರುವಂತಹದ್ದು. ಕರಸೇವಕನ ಬಂಧನಕ್ಕೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿತ್ತು. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಹಳೆಯನ್ನು ಮೊಳಗಿಸಿತ್ತು. ವಿಪಕ್ಷ ನಾಯಕರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಕರಸೇವಕರ ಬಂಧನವನ್ನ ಖಂಡಿಸಿ ಕೇಸರಿ ಶಾಲನ್ನು ಹೊದ್ದಂತಹ ಬಿಜೆಪಿಯ ನಾಯಕರುಗಳು, ಕಾರ್ಯಕರ್ತರುಗಳು, ನೂರಾರು ಸಂಖ್ಯೆಯ ಪ್ರತಿಭಟನಾಕಾರರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವಂತಹ ಕೆಲಸ ಆಗುತ್ತೆ. ಅದಕ್ಕೂ ಬಗ್ಗದೆ ಪ್ರತಿಭಟನಾ ನಿರತರು ಮುಂದಾಗ್ತಾ ಇದ್ದ ಹಾಗೆ ವಿಪಕ್ಷ ನಾಯಕರು ಸೇರಿದಂತೆ ಅರವಿಂದ್ ಬೆಲ್ಲದ್ ಜೊತೆಗೆ ಮಹೇಶ್ ತೆಂಗಿನಕಾಯಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತಹ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಾಗಿತ್ತು. ವಿಪಕ್ಷ ನಾಯಕರ ನೇತೃತ್ವದಲ್ಲಾದಂತಹ ಪ್ರತಿಭಟನೆ. ನಿನ್ನೆಯೇ ಈ ಪ್ರತಿಭಟನೆಗೆ ಬೇಕಾದಂತಹ ರೂಪುರೇಷೆಗಳು ರೆಡಿಯಾಗಿತ್ತು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕರ ನೇತೃತ್ವದಲ್ಲಿ, ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕರ ನೇತೃತ್ವದಲ್ಲಿ, ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ನಿರ್ಧಾರವನ್ನು ಮಾಡಿತ್ತು. ಆ ನಿರ್ಧಾರದಂತೆ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಆರ್ ಅಶೋಕ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 3 ದಿನಗಳ ಒಳಗೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಶೋಕ್, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿದ್ವು. ಪ್ರತಿಭಟನಾ ಸ್ಥಳದಲ್ಲಿ ಒಂದು ಕ್ಷಣ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಏರ್ಪಡುತ್ತೆ. ತದನಂತರ ನೂಕಾಟ ತಳ್ಳಾಟ ಆಗುತ್ತೆ. ತದನಂತರ ಒಂದಿಷ್ಟು ಜನ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬೈಕಿನ ಟೈರ್ಗಳಿಗೆ ಬೆಂಕಿಯನ್ನು ಹಾಕುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಪೊಲೀಸರ ನಡೆಯ ವಿರುದ್ಧ, ಕರಸೇವಕನ ಬಂಧನಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಸರಿ ಶಾಲು ಮತ್ತು ಬಿಜೆಪಿಯ ಶಾಲುಗಳನ್ನು ಹೊದ್ದಂತಹ ನೂರಾರು ಸಂಖ್ಯೆಯ ಪ್ರತಿಭಟನಾ ನಿರತರು ಇವತ್ತು ಹುಬ್ಬಳ್ಳಿಗೆ ಆಗಮಿಸಿದ್ರು. ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಿರ್ಧರಿಸಿದ್ರು. ಅವರು ಮಾಡಿಕೊಂಡಂತಹ ಪ್ಲಾನ್ ನಂತೆಯಲ್ಲಿಯೇ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಳಿಕೊಂಡು 100% ಪ್ರತಿಭಟನೆಯಿಂದ ನಾವು ಹೇಳಿದ್ವಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ನಾವು 3 ದಿನ ಟೈಮ್ ಕೊಟ್ಟಿದ್ದೀರಿ. 3 ದಿನ ಆಕ್ಷನ್ ತಗೊಂಡಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡೋದು ಹೋರಾಟ ಮಾಡ್ತೀನಿ. ಅವ್ರಿಗೆ ಗಡುವನ್ನು ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಇದು ಮುಂದುವರಿತದೆ. ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅದೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನಿದ್ದೀನಿ. ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ. ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ, ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂತ ಶಕ್ತಿ
ಹಿಂದೂಗಳಿಗಿದೆ, ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ದೀರಿ. ಆ ಗಡುವು ಒಳಗಡೆ ಅವ್ನು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಬಳ್ಳಿಯಿಂದನೇ ನಾವು ಶುರು ಮಾಡ್ತೀವಿ. ರಾಜ್ಯ ಸರ್ಕಾರದ ಆದೇಶ ಅರೆಸ್ಟ್ ಮಾಡಿದಾರೋ ಇವರ ಸ್ವಂತ ಅರೆಸ್ಟ್ ಮಾಡಿದಾರೋ? ಇದರಲ್ಲೇ ಆ ಇನ್ಸ್ಪೆಕ್ಟರ್ ಅವ್ರು ಹೇಳುದನ್ನ ಕೇಳಿ ಮಾಡಿರುವಂತದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಸ್ಟ್ಯಾಂಡಿಂಗ್ ಆರ್ಡರ್ ಇದೆ, ಯಾರು ಇಲ್ಲ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ ನೋಡ್ಕೊಂಡು ಮಾಡಿದ್ದಾರೆ. ಇದೊಂದು ಸಾಮಾನ್ಯ ಕೇಸು. ಆಲ್ರೆಡಿ ಇದರಲ್ಲಿ ಕೇಸು ಇದ್ದಂಥವ್ರನ್ನೆಲ್ಲ ಬಿಡುಗಡೆ ಔಟ್ ಇದೆ. ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಕರಸೇವಕನ ಬಂಧನವನ್ನ ಖಂಡಿಸಿ ಇವತ್ತು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಪ್ರತಿಭಟನೆಯ ಕಾವು ಹೇಗಿದೆ? ಪ್ರತಿಭಟನಾ ನಿರತರು ಏನು ಹೇಳ್ತಾ ಇದ್ದಾರೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಸುನಿಲ್. ಪ್ರೇಮ, ನಿಜಕ್ಕೂ ಕೂಡ ಇವತ್ತು BJP ನಡೆಸಿದಂತಹ ಒಂದು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಪ್ರಯತ್ನ ಮಾಡಿತು ಅನ್ಬೋದು. ಯಾಕಂದರೆ ಮೊದಲಿಗೆ ಶಾಂತಯುತವಾಗಿ ನಡೆದಂಥ ಪ್ರತಿಭಟನೆ ಮುಗಿಯುವಂಥ ಹಂತಕ್ಕೆ ಬಂದಾಗ ಶಾಸಕ ಅರವಿಂದ್ ಬೆಲ್ಲದವರು ಮೊದಲಿಗೆ ಕರೆ ಕೊಡ್ತಾರೆ, ಠಾಣೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಅಶೋಕ್ ಅವರು ಅದಕ್ಕೆ ಧ್ವನಿಗೂಡಿಸಿ ತಾವು ಮಾತನಾಡಿದ ಬಳಿಕ ಠಾಣೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ಅಲ್ಲಿ ಒಂದು ಹೈಡ್ರಾಮಾವೇ ನಡೆಯುತ್ತೆ. ಅವರನ್ನು ಬಂಧಿಸಲು ಪೊಲೀಸರು ಕೂಡ ಮುಂದಾಗ್ತಿರುವಂಥದ್ದು. ಈಗ ಅಶೋಕ್ ಅವರನ್ನು ಸಹಿತ ಶಾಸಕ ಅರವಿಂದ್ ಬೆಲ್ಲದವರನ್ನು ಕೂಡ ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಅರಸಾಯಕವನ್ನು ಪಡಬೇಕಾಯಿತು. ಈಗ ಪ್ರೇಮ್, ಕಮಿಷನರ್ ಅವರು ಮಾತನಾಡ್ತಾ ಇರೋದು ಮಾಧ್ಯಮಗಳಿಗೆ. ಕೈ ಸಿಕ್ಕಾಕೊಳ್ಳುತ್ತೆ. ಇವತ್ತು ಪ್ರಿಕಾಷನ್, ಇವತ್ತು ನಾವು ಡೀಟೇಲ್ಡ್ ಆಗಿ ಜಸ್ಟ್ ಅ ಮಿನಿಟ್ ಪ್ಲೀಸ್ ಆಸ್ಕ್ ದ ಕ್ವೆಶ್ಚನ್. ರೆಡಿನಾ? ರೆಡಿ. ಇವತ್ತು ಎಲಾಬರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ ನಾವು. ಬರೀ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಅಂತ ಅಲ್ಲ, ಸುತ್ತಮುತ್ತ ಎಲ್ಲ ಬೈಲೇನ್ ಪ್ಯಾಟ್ರೋಲಿಂಗು ಇತ್ಯಾದಿ ಎಲ್ಲನೂ ಫುಲ್ ಹುಬ್ಳಿ ಧಾರವಾಡದಲ್ಲಿ ಎಲಾಬರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಎಂಟೈರ್ ಪೊಲೀಸ್ ಫೋರ್ಸ್, ನಮ್ಮದು 1000 ಪೊಲೀಸ್ ಫೋರ್ಸ್ ಏನಿದೆ ಅಷ್ಟು ಜನ ಬಂದೋಬಸ್ತ್ ಮಾಡಿದ್ದೀವಿ. ಡಿಮ್ಯಾಂಡ್ ಏನಾಗಿತ್ತು? ಅವರು ಸಸ್ಪೆಂಡ್ ಮಾಡ್ತಾ ಇದ್ರು. ಏನಾದರೂ ಲಿಖಿತವಾಗಿ ಡಿಮ್ಯಾಂಡ್ ಸಲ್ಲಿಸಿದ್ರ ಮೇಡಮ್, ಅಥವಾ ನಿಮಗೇನಾದರೂ ಡಿಮ್ಯಾಂಡ್ ಕೊಟ್ಟರಾ? ಅಲ್ಲ, ಲಿಖಿತವಾಗಿ ಏನು ಡಿಮ್ಯಾಂಡ್ ಸಲ್ಲಿಸಿಲ್ಲ. ಅವ್ರದ್ದು ಡಿಮ್ಯಾಂಡ್ ಏನಿತ್ತು ಅದು ಹೇಳಿದ್ರು. ನಾವು ಹೇಳಿದೀವಿ ಕಾನೂನುಬದ್ಧವಾಗಿ ನಾವು ಏನು ಅವರು ಇನ್ಸ್ಪೆಕ್ಟರ್ ಬಗ್ಗೆ ಕ್ರಮ ಆಗಬೇಕು ಇತ್ಯಾದಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಇತ್ತು. ನಾವು ಅದು ಕಾನೂನು ಪ್ರಕಾರವಾಗಿ ನಾವು ಪ್ರೊಸೀಜರ್ ಫಾಲೋ ಮಾಡಿ ಏನು ಮಾಡೋದಿದೆ ಅದನ್ನು ನಾವು ಮಾಡ್ತೀವಿ, ನ್ಯೂಟ್ರಲ್ ಆಗಿ ಕರೆಕ್ಟಾಗೆ ಮಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಅದು ಪ್ರೊಸೆಸ್ ಇರುವಂಥದ್ದು ಅಲ್ಲ, ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಸುಮಾರು ಮಾತಾಡೇ ಆಗಿದೆ. ಇವತ್ತು ಇನ್ಸಿಡೆಂಟ್ ಬಗ್ಗೆ ಅಷ್ಟೇ ಲಿಮಿಟೆಡ್. BJP ಪ್ರತಿಭಟನೆಗೆ ಮುಂದಾಗಿತ್ತು. ಸೊ ಈ ಒಂದು ಸ್ಥಳ ಅಂದರೆ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇದಿತ್ತು. ಸೊ ಕಳೆದ ಬಾರಿ ಇದೇ ಒಂದು ಸ್ಥಳದಲ್ಲಿ ಒಂದು ರಾಮ ಜನ್ಮಭೂಮಿಗೆ ಹೋರಾಟ ನಡೆದಿತ್ತು. ಆಗ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗ ನ್ಯೂ CR ಗ್ರೌಂಡ್ಗೆ ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್ ಅವರ ಜೊತೆಗೆ ಅಶೋಕ್ ಅವರನ್ನು ಕೂಡ ವಶಕ್ಕೆ ಪಡೆದು ಕರೆದೊಯ್ಯಲಾಗಿರುವಂಥದ್ದು. ಸೊ ಸ್ಥಳದಲ್ಲಿ ಮತ್ತೊಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ಸನ್ನು ನಿಲ್ಲಿಸಿರುವಂಥದ್ದು. ಯಾವುದೇ ಕಾರ್ಯಕರ್ತರು ಯಾವುದೇ ರೂಪದಲ್ಲಿ ಬಂದರೂ ಕೂಡ ಅವ್ರನ್ನ ವಶಕ್ಕೆ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಹಾಕಿರುವಂಥದ್ದು. ಪ್ರೇಮ್,
ಸುನಿಲ್, ಸಹಜವಾಗಿಯೇ ಈಗ ವಿಪಕ್ಷ ನಾಯಕರ ಬಂಧನ ಆಗಿದೆ. ಶಾಸಕರಾದಂತಹ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಎಲ್ಲರ ಬಂಧನ ಆಗಿರುವಂತಹದ್ದು. ಹೋರಾಟ ಇಲ್ಲಿಗೆ ನಿಲ್ಲುತ್ತಾ? ಮುಂದೆ ಯಾವ ರೀತಿ ಹೋರಾಟದ ರೂಪುರೇಷೆಗಳನ್ನ ಬಿಜೆಪಿಯ ನಾಯಕರುಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ? ಸದ್ಯಕ್ಕೆ ಬಿಜೆಪಿಯ ಎರಡು ಡಿಮಾಂಡ್ಗಳು. ಒಂದು, ಯಾರು ಈ ಒಂದು ಪ್ರಕರಣಕ್ಕೆ, ಈ ಪ್ರಕರಣದ ವಿವಾದಕ್ಕೆ ಕಾರಣವಾಗಿದ್ದಾರೋ ಅಂದರೆ ಠಾಣೆ ಇನ್ಸ್ಪೆಕ್ಟರ್ MM ತಹಶೀಲ್ದಾರ್ ಅವರ ಅಮಾನತು ಆಗಬೇಕು. ಇನ್ನು ಸರ್ಕಾರವೇ ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ನಿಂತು ಜಾಮೀನನ್ನು ಕೊಡಿಸಬೇಕು, ಬೇಷರತ್ತಾಗಿ ಜಾಮೀನನ್ನು ನೀಡಿಸಬೇಕು. ಮತ್ತು ಈಗೆಲ್ಲ ಯಾವುದು ಹಳೆ ಪ್ರಕರಣ ಇದೆ ರಾಮ ಜನ್ಮಭೂಮಿಯ ಒಂದು ಹೋರಾಟಕ್ಕೆ ಸಂಬಂಧಿಸಿದ, ಅವುಗಳನ್ನು ಕೈ ಬಿಡಬೇಕು ಅನ್ನೋದು BJP ನಾಯಕರ ಒಂದು ಪ್ರಬಲವಾದ ಬೇಡಿಕೆ. ಸೊ ಸದ್ಯಕ್ಕೆ ಇದು ಆರಂಭವಾಗಿದೆ. ಹೀಗಾಗಿ ಪೊಲೀಸರ ಭದ್ರತಾ ದೃಷ್ಟಿಯಿಂದ ವಶಕ್ಕೆ ಪಡೆದಿರ್ಬೋದು. ಆರ್ ಅಶೋಕ್ ಅವರು ಕೂಡ ಮಾತನಾಡುತ್ತಾ ಒಂದು ಮಾತನ್ನು ಹೇಳಿದ್ದಾರೆ, ಇನ್ನು 3 ದಿನಗಳ ಕಾಲ ನಾವು ಗಡುವನ್ನು ಕೊಡ್ತೀವಿ. ಒಂದು ವೇಳೆ ಸರ್ಕಾರ ಇದಕ್ಕೆ ಮಣಿಯದಿದ್ದರೆ ರಾಜ್ಯವ್ಯಾಪಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋದರ ಮುಖಾಂತರ ಹೋರಾಟಕ್ಕೆ ಮತ್ತೊಂದು ಹೆಜ್ಜೆಗೆ ಅಣಿಯಾಗಿದ್ದೀವಿ ಅನ್ನೋ ಸಂದೇಶವನ್ನು ನೀಡಿರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ 48 ಗಂಟೆಗಳೊಳಗಾಗಿ ಬಿಡುಗಡೆ ಮಾಡಲಿಲ್ಲ ಅಂದರೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುವುದಾಗಿ ಬಿಜೆಪಿಯ ನಾಯಕರು ಹೇಳಿದರು. ಅದೇ ರೀತಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಸ್ಫೋಟಗೊಂಡಿದೆ. ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಮೂಲಕ ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಹಳೆಯನ್ನು ಮೊಳಗಿಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹದ್ದು. ನೀವು ಕೂಡ ಪ್ರತಿಭಟನೆ ಯಾವ ರೀತಿ ಇತ್ತು ಅನ್ನೋದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೇಸರಿ ಶಾಲನ್ನ ಹೊತ್ತು ಇವತ್ತು ಬೃಹತ್ ಪ್ರತಿಭಟನೆಗೆ ನೂರಾರು ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದರು. ರಾಮ ಜನ್ಮಭೂಮಿಯ ಕೇಸ್ ರೀಓಪನ್ ಹಿನ್ನೆಲೆಯಲ್ಲಿ ಇವತ್ತು ಶಹರ ಠಾಣೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡಿತು. ಆದರೆ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯೋನ್ಮುಖವಾಗಿರುವಂಥದ್ದು. ಈಗ ಶಾಸಕರುಗಳನ್ನು, ವಿಪಕ್ಷ ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಗ್ರೌಂಡ್ ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾರೆಲ್ಲ ಪ್ರತಿಭಟನಾಕಾರರು, ಸಾಮಾನ್ಯ ಜನರಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಸ್ಥಳದಿಂದ ಚದುರಿಸುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಯಾಕಂದರೆ ಪರಿಸ್ಥಿತಿ ಬಹಳಷ್ಟು ಕೈಮೀರಿರೋ ಹಿನ್ನೆಲೆಯಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಈಗ ಒಂದು ಪ್ರತಿಭಟನಾಕಾರರನ್ನು ಚದುರಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಜನರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಮಕ್ಕಳ ಸಮೇತವೂ ಕೂಡ ಪ್ರತಿಭಟನೆಗೆ ಒಂದು ಬಂದಿರುವಂಥದ್ದು. ಎಲ್ಲ ದೃಶ್ಯಾವಳಿಗಳು ನಿಮಗೆ ದುರ್ಗದ ಬೈಲದ ಸರ್ಕಲ್ನಲ್ಲಿ ಕಾಣಸಿಗ್ತಿರುವಂಥದ್ದು. ಒಂದು ಕಡೆ ಇನ್ನೂ ಕೂಡ ಪೊಲೀಸ್ ಸರ್ಬಕಾವಲು ಹಾಗೇ ಇದೆ ಠಾಣೆಯಲ್ಲಿ. ಯಾವುದೇ ಸಮಯದಲ್ಲಿಯೂ ಕೂಡ ಮತ್ತಷ್ಟು ಪ್ರತಿಭಟನಾಕಾರರು ಬಂದು ಏನಾದರೂ ಅನಾಹುತ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮುನ್ನೆಚ್ಚರಿಕಾ ಕ್ರಮಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಹಿರಿಯ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಸೆನ್ಸಿಟಿವ್, ಭಾಳಷ್ಟು ಸೂಕ್ಷ್ಮ ವಿಷಯ ಇದಾಗಿರೋದ್ರಿಂದ ಈ ಒಂದು ವಿಚಾರವನ್ನು ಇಲ್ಲಿಗೆ ತಡೆಯಬೇಕು, ಮುಂದೆ ಯಾವುದೇ ರೀತಿಯ ಬೇರೆ ರೂಪ ಇದು ಪಡೆದುಕೊಳ್ಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೊಲೀಸರು ಮುಂದಾಗಿರುವಂಥದ್ದು. ನಿಮಗೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಪ್ರಮುಖ ಎಲ್ಲ ಒಂದು ಏರಿಯಾಗಳಲ್ಲಿ ನಿಮಗೆ ಬಸ್ಗಳೇ ನಿಮಗೆ ಕಾಣಸಿಗ್ತಾ ಇರುವಂಥದ್ದು. ಇಷ್ಟು ಪ್ರಮಾಣದ ಒಂದು ಹೋರಾಟ ಮತ್ತು ಇಷ್ಟು ಪ್ರಮಾಣದ ಭದ್ರತೆ ಮುನ್ನೆಚ್ಚರಿಕೆವಾಗಿ ಯಾಕೆ ಅಂದರೆ ಕಳೆದ 92ರಲ್ಲಿ ಏನಾಯಿತು, ಇದೇ ರೀತಿಯ ಒಂದು ಪ್ರತಿಭಟನೆ ಉಗ್ರ ರೂಪವನ್ನು ಪಡೆದುಕೊಂಡು ಹಲವಾರು ಅಂಗಡಿ ಮುಂಗಟ್ಟುಗಳಿಗೆ ಅದು ಕಾರಣವಾಗಿತ್ತು. ಅದನ್ನು ಬೆಂಕಿ ಹಚ್ಚಿ ಸುಟ್ಟಿದ್ರು. ಸೊ ಹೀಗಾಗಿ ಆ ರೀತಿಯಾಗಿ ನಡೆಯಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇನ್ನು ಮಕ್ಕಳೊಂದಿಗೆ ಪ್ರತಿಭಟನೆಗೆ ಬಂದಿರುವಂಥದ್ದು ಯುವ ಕಾರ್ಯಕರ್ತರು. ಮೇಡಮ್, ನೀವು ಒಂದು ಮಗುವಿನ ಜೊತೆ ಪ್ರತಿಭಟನೆಗೆ ಬಂದಿದ್ದೀರಿ, ಪೊಲೀಸರು ನಿಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ಮುಂದಾದ್ರ ಅನ್ನೋ? ಹೌದು, ಖಂಡಿತವಾಗಿಯೂ ಅವ್ರು ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನ ಹಿಂದೂ ವಿರೋಧಿ ಕೆಲಸ ಏನು ನಡೀತಾ ಇದೆ, ಇದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಇವತ್ತು ಯಾರೇ ಆಗಿರಲಿ, ಜಾತಿ ಭೇದ ಆಮೇಲೆ ಪಕ್ಷವನ್ನು ಬಿಟ್ಟು ಇದನ್ನ ವಿರೋಧಿಸಬೇಕು. ಯಾಕಂದ್ರೆ ಶ್ರೀಕಾಂತ್ ಪೂಜಾರಿ ಅವರು ನಿಮ್ಮ ಸಲುವಾಗಿ ಎಲ್ಲ ರಾಮ ಮಂದಿರ ಸಲುವಾಗಿ ಹೋರಾಟ ಮಾಡಿದ್ದಾರೆ. 1992 ಡಿಸೆಂಬರ್ 5ನೇ ತಾರೀಕು ಮಾಡಿರೋ ಹೋರಾಟದ ಇವಾಗ ತೆಗೆಯೋದೇನಿತ್ತು, 30 ವರ್ಷ ಆದ್ಮೇಲೆ ತೆಗೆಯೋದೇನಿತ್ತು ಅವ್ರಿಗೆ? ಇದನ್ನ ಇವಾಗ ತೆಗೆದು ಯಾರನ್ನ ಓಲೈಕೆ ತಾಯಿಯಾಗಿ ಮಗುವಿನ ಜೊತೆಗೆ ಹೋರಾಟಕ್ಕೆ ಬಂದಿರುವಂತದ್ದು. ಖಂಡಿತವಾಗಿ ಇವತ್ತೇನಾದರೂ ಅಲ್ಪಸಂಖ್ಯಾತರಿಗೆ ತ್ರಾಸ ಆದ್ರೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬೀದಿಗೆ ಬರ್ತಾರೆ. ನಮ್ಮ ಹಿಂದೂ ಹೆಣ್ಮಕ್ಳು ಮೊದ್ಲು ತಿಳ್ಕೊರಿ, ಬರ್ರಿ ಎಲ್ಲರೂ ಹೊರಗೆ ಮಕ್ಕಳನ್ನ ತಗೊಂಡು ಬರ್ರಿ ನೀವು. ಯಾಕ
ಯಾಕಂದ್ರೆ ಯಾವುದೇ ಒಂದು ಹೋರಾಟ ನೋಡ್ರಿ, ನೀವು ಅಲ್ಪಸಂಖ್ಯಾತರಿಗೆ ಏನಾದ್ರು ತ್ರಾಸ ಆದಾಗ ಎಲ್ಲರೂ ಬರ್ತಾರೆ. ನೀವು ಯಾಕೆ ನಿಮ್ಮ ಮಕ್ಕಳನ್ನ ಇನ್ನ ಹೆದ್ರಿ ಒಂದೇ ಮಗು ಇದೆ ಹೊರಗೆ ಬರಬೇಡಪ್ಪ ಯಾಕೆ ಇದು? ಇನ್ನ ನೀವು ಬಹುಸಂಖ್ಯಾತರಾಗಿ ಉಳಿಬೇಕು ಅಂದ್ರೆ ಇವತ್ತ ಮಕ್ಕಳನ್ನ ಕರೆದುಕೊಂಡು ಹೋರಾಟಕ್ಕೆ ಬನ್ನಿ. ಅವರಿಗೂ ಗೊತ್ತಾಗಬೇಕು ಇಲ್ಲಿ ಏನ ನಡೀತಾ ಇದೆ, ನಮ್ಮ ಬಹುಸಂಖ್ಯಾತ ಹಿಂದೂ ರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋದು ನನ್ನ ಮೇಡಮ್. ಮಹಿಳಾ ಒಂದು ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದ್ರು. ಸೊ ಇದು ಎಲ್ಲ ಒಂದ್ ಕಡೆ ಯಾವ ರೀತಿ ಮೆಸೇಜ್ ಅನ್ನು ಕೊಡುತ್ತೆ ಅಂತ? ನಾವು ಜನ್ಮಕ್ಕೆ ಬಂದಿದ್ದು ಹಿಂದೂ ಅಂತ, ಸಾವು ಬರೆದ್ರೇನೆ ಹಿಂದೂಯಿಂದಾನೇ ನಾವು ಹೋಗ್ಬೋದು. ನಮ್ಮ ದೇಶದಲ್ಲಿ ಈ ರಾಮ ಜನ್ಮಭೂಮಿದಲ್ಲಿ ಹೆಂಗೆ ಹಿಂದೂ ಇದ್ದಾರೆ, ಗಂಡು ಮಕ್ಕಳಿಗೆ ನಾವು ಸಾಥೇ ಕೊಡ್ತೀವಿ. ಹೆಣ್ಮಕ್ಳು ಎಂಡ್ ತನಕ ನಾವು ಸಾವು ಬರೋ ತನಕ ನಾವು ಹಿಂದೂನೇ, ನಾವು ರಾಮ ಜನ್ಮಭೂಮಿ ಇದ್ರೆ ಸಾಥ್ ಕೊಡೋರು. ಎಸ್, ಇದು ಒಂದು ಪ್ರತಿಭಟನಾ ನಿರತ ಮಹಿಳಾ ಕಾರ್ಯಕರ್ತರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.